ದಿನಾಚರಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷದ ಕಲಬುರಗಿ ಜಿಲ್ಲಾ ಕಾರ್ಮಿಕರ ಘಟಕದ ಅಧ್ಯಕ್ಷ ರಾಜೀವ್ ಪಾಟೀಲ್ ಅವರ ನೇತೃತ್ವದಲ್ಲಿ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು। सभी कार्मिकों को मेरा सबसे बड़ा पहली बात ये बोलना चाहता हूँ, धन्यवाद। क्योंकि जो आज कार्मिकों पर जितना जुल्म हो रहा है कहीं नहीं हो रहा है, क्योंकि 12 घंटे जो ड्यूटी थी उसको 8 घंटे में कन्वर्ट किया गया। उसके बावजूद भी आज भी 12 घंटे काम ले रहे हैं। हर फैक्ट्रियों में कार्मिकों के ऊपर जुल्म हो रहा है, बट उसको दिखाया नहीं जा रहा है। मैं समझ सकता हूं ये बहुत बड़ी बात है। हम लोग आज आने वाले वक्त में इंशाल्लाह जो करना है कार्मिकों के लिए वो जरूर करेंगे। ये जेडीएस की तरफ से जो बढ़ चढ़ के करना है इंशाल्लाह आने वाले दिनों में करके दिखाएंगे हम। सबका साथ सबका विकास। ऐसा नहीं है कि हमारी पार्टी में हमारे माजी प्रधानमंत्री देवेगौड़ा जी जो थे सबको लेके चले, ऐसा नहीं है। हर धर्म के लोगों को लेके चले, हर स्टेट के लोगों को लेके चले, क्योंकि एक जगह के नहीं है वो देवेगौड़ा जी। हमारे माजी प्रधानमंत्री क्यों बोलते हैं मन्नी नामगा बोल के कर्नाटक में, इसके लिए लिया गया नाम उनका, क्योंकि वो जो काम कर चुके हैं कोई नहीं किया है। मैं समझ सकता हूं जो हमारी पार्टी है वो बहुत काम कर चुकी है। हम आज जो यहाँ पर जो सेडम के लिए जो प्रोटेस्ट हो रहा है सेडम विधानसभा के पास, उसका हम समर्थन करेंगे, उसका साथ देंगे हम। ಕಚೇರಿಯಲ್ಲಿ ರಾಜೀವ್ ಪಟೇಲ್ ಅಧ್ಯಕ್ಷತೆಯಲ್ಲಿ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ। ಅದರ ಸಲುವಾಗಿ ಅದರ ನಿಮಿತ್ತವಾಗಿ ವಿಶ್ವದ ಕಾರ್ಮಿಕ ದಿನಾಚರಣೆ ಅಂಗವಾಗಿ ನಾ ತಮ್ಮೆಲ್ಲರನ್ನು ಶುಭಾಶಯಗಳು ಕೋರುತ್ತೇನೆ। ಜೊತೆಗೆ ರಾಜೀವ್ ಪಟೇಲ್ ಒಂದು ವಿನಂತಿ ಏನಂತಂದ್ರೆ, ರಾಜೀವ್ ಪಟೇಲರು ಎಲ್ಲಾ ಕಾರ್ಮಿಕ ವಿಭಾಗದ ಸಮಸ್ಯೆಗಳನ್ನು ಕೇಳಿಕೊಂಡು ಅವ್ರು ಏನು ಸಮಸ್ಯೆ ಇದ್ದನ್ನು ಕೂಡ ನಾವೆಲ್ಲರೂ ನಿಮ್ಗೆ ಸಾಥ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ। ಯಾಕಂದ್ರೆ ಕಾರ್ಮಿಕರ ಸಮಸ್ಯೆಗಳು ಬಹಳ ಅದಾವ, ಆದ್ರ ಅವ್ರಿಗೆ ಸ್ಪಂದಿಸ್ತಕ್ಕಂಥ ಜನರೇ ಇಲ್ಲ। ಅವ್ರ ಸ್ಪಂದನೆಗೆ ನಾವು ಸ್ಪಂದಿಸಿದ್ರೆ ಮಾತ್ರ ನಮ್ಗೆ ನಾಳೆಗೆ ಪಕ್ಷಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನ ನಾ ಹೇಳ್ತಾ, ಇವತ್ತಿನ ದಿವಸ ವಿಶ್ವದ ಆದ್ಯಂತ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಾರ। ಈಗ ರಾಜ್ಯದ ಈಗ ಉತ್ತರ ಪ್ರದೇಶ ಆಗಿರ್ಬೋದು, ಏನೇ ಆಗಿರ್ಬೋದು, ಯಾರೇ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಸ್ಟ್ರೈಕ್ ಮಾಡ್ಕತ್ತೀನಿ ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕರ್ತವ್ಯ ನಮ್ಮದಾದ। ಯಾಕಂದ್ರೆ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳಾಗಿ ಮಾಡ್ತಕ್ಕಂಥ ಕೆಲಸಗಳು ಅನೇಕ ಸೂಕ್ತವಾಗಿದ್ದೇವೆ, ಆದ್ರೆ ಅವ್ರು ಸ್ಪಂದಿಸ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ। ರಾಜ್ಯ ಸರ್ಕಾರ ದೂರ ಏನದಂತಂದ್ರೆ ಲೇಬರ್ ಆಗಿರ್ಬೇಕು, ಲೇಬರ್ ಕಾರ್ಡ್ ಆಗಿರ್ಬೋದು, ಲೇಬರ್ ಕಾರ್ಡ್ ಅಲ್ದವ್ರಿಗೆ ಲೇಬರ್ ಕಾರ್ಡ್ ಸಿಗ್ತಾ ಇದ್ದಾವೆ। ಇದು ಪರಿಗಣಿಸಿ ನಾವೆಲ್ಲರೂ ರಾಜೀವ್ ಪಟೇಲ್ ಹಿಂದಿರ್ತೀವಿ, ಇದನ್ನು ಯಾರು ಪತ್ತ ಹಚ್ತೀವಿ ನೀವೆಲ್ಲ ನಾವು ನಿಮ್ ಜೊತೆಗೆ ಬರ್ತೀವಿ, ಪತ್ತ ಹಚ್ಚಿ ಅವ್ರಿಗೆ ಸೂಕ್ತವಾದ ಕಾನೂನು ಕ್ರಮ ತಗೊಳ್ರಿ ಅಂತ ಹೇಳಿ ನನ್ನ 4